ಬದ್ರಿಯಾ ಆಟೋ ಸರ್ಕಲ್ ಬಳಿ ಕಸದ ರಾಶಿ, ಗಬ್ಬು ನಾರುತ್ತಿರುವ ರಸ್ತೆ, ನಗರಸಭೆಗೆ ಸಾರ್ವಜನಿಕರ ಹಿಡಿಶಾಪ. ಚಿಕ್ಕಮಗಳೂರು ನಗರದ ಬದ್ರಿಯಾ ಆಟೋ ಸರ್ಕಲ್ ಬಳಿ ಕಸದ ರಾಶಿ ತುಂಬಿದ್ದು ಗಬ್ಬು ನಾರುತ್ತಿರುವ ರಸ್ತೆ ಕಂಡು ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ನಗರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಅವ್ಯವಸ್ಥೆಗೆ ನಗರಸಭೆ ಹಾಗೂ ಜನರು ಇಬ್ಬರನ್ನ ದೂಷಿಸಬೇಕಾಗಿದೆ. ಈ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ನಗರಸಭೆ ವಿಫಲವಾಗಿದೆ. ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಜನರು ಇಲ್ಲಿ ಕಸ ಎಸೆಯುತ್ತಿದ್ದಾರೆಂದು ಬದ್ರಿಯಾ ಆಟೋ ಸರ್ಕಲ್ನ ಆಟೋ ಚಾಲಕರಾದ ಪೂರ್ಣೇಶ್ ಅವರು ಹೇಳಿದ್ದಾರೆ. ನೋಡಿ, ಇದು ಬದ್ರಿಯಾ ಆಟೋ ಸರ್ಕಲ್. ಇವು ಎಲ್ಲ ಈ ಅಕ್ಕಪಕ್ಕದ ಮನೆಯವರು, ಅಂಗಡಿಯವರು ಎಲ್ಲ ಇದನ್ನ ಏನು ಕಸ ಎಲ್ಲ ಹಾಕಿದ್ದಾರೆ. ಇವತ್ತು ಕೋಳಿ ಕಸ ಎಲ್ಲ ಇಲ್ಲಿ ತಂದು ಹಾಕಿದ್ದಾರೆ. ನಾವು ಇಲ್ಲಿ ಕ್ಯೂವಲ್ಲಿ ಗಾಡಿ ನಿಲ್ಸ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಭಯಂಕರ ಈ ಮಳೆ ಬೇರೆ ಇರೋದ್ರಿಂದ ಅದೆಲ್ಲ ಗಲೀಜಿಲ್ಲಿಂದು ನಾವು ಬಾಡಿಗೆ ಹೊಡಿಲಾರ್ದಂಗೆ ಆಗಿದೆ. ಹೊರಗಡೆ ನಿಲ್ಸ್ಕೊಂಡ್ರೆ ಪೊಲೀಸವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ನೀವು ಆ ಕಡೆ ಹೋಗಿ ಅಂತ. ಈ ಟ್ಯಾಕ್ಟ್ರನ್ನ ಒಂದು ಬೇರೆ ಇಲ್ಲಿ ನಿಲ್ಸೋಗಿದ್ರೆ ಅಡ್ರೆಸ್ ಗೊತ್ತಿಲ್ಲ. ನಮಗೆ ಈಗ ನಗರಸಭೆ ಕಂಪ್ಲೇಂಟ್ ಕೊಡಬೇಕು, ಯಾರಿಗೆ ಕೊಡಬೇಕು, ಪೊಲೀಸವ್ರಿಗೆ ಕೊಡಬೇಕು ಗೊತ್ತಾಗ್ತಿಲ್ಲ. ಈ ಸಂಬಂಧಪಟ್ಟ ಏನು ಇಲಾಖೆಯವರು, ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿ ನಮ್ಮ ಆಟೋ ಚಾಲಕರಿಗೆ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ವಿ. ಒಂದು ವೇಳೆ ಹಂಗೇನೋ ಮಾಡಲಿಲ್ಲ ಅಂತಂದರೆ ಬದ್ರಿಯಾ ಆಟೋ ಸರ್ಕಲ್ನ ಎಲ್ಲ ಸ್ನೇಹಿತರು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮಸ್ಕಾರ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ನಗರಸಭೆ ಸದಸ್ಯರು ಇಲ್ಲಿ ಕಸ ಎಸೆಯುವವರಿಗೆ ದಂಡ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ.